ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 4ನೇ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಗಾಸ್ ಎಲಿಮಿನೇಷನ್ ಅಲ್ಲಿ ಉಳಿದಿರುವಂತ ಎಲ್ಲಾ ಪ್ರಾಬ್ಲಮ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ವೆರಿ ಈಸಿ ಪ್ರಾಬ್ಲಮ್, ಫುಲ್ ಮಾರ್ಕ್ಸ್ ತಗೋಬಹುದು. ಸೊ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ನಮಗೇನ್ ಮಾಡ್ತಾರೆ, ಫಸ್ಟ್ ಈ ತರ ಈಕ್ವೇಶನ್ ಗಳನ್ನ ಕೊಡ್ತಾರೆ. ನಮ್ಮ ಕೆಲಸ ಏನ್ ಗೊತ್ತಾ, ಈ ಗಾಸ್ ಎಲಿಮಿನೇಷನ್ ಅಲ್ಲಿ ಈ ಎಕ್ಸ್ ವೈ ಝಡ್ ಇದಾವಲ್ಲ, ಇವುಗಳ ವ್ಯಾಲ್ಯೂನ ಕಂಡುಹಿಡಿಬೇಕು. ಸರಿನಾ? ಅವುಗಳ ವ್ಯಾಲ್ಯೂನ ನಾವು ಕಂಡುಹಿಡಿದ್ರೆ ಸೊ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ. ಸೊ ಅವುಗಳ ವ್ಯಾಲ್ಯೂನ ಕಂಡುಹಿಡಿಬೇಕು ಅಂತಂದ್ರೆ ನಾವು ಫಸ್ಟ್ ಈ ಈಕ್ವೇಶನ್ ಅನ್ನ ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ ಫಾರ್ಮೆಟ್ ಗೆ ಕನ್ವರ್ಟ್ ಮಾಡಬೇಕು. ಸೊ ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ ಯಾವ ಫಾರ್ಮೆಟ್ ಅಲ್ಲಿ ಇರುತ್ತೆ? A:B. ಸರಿನಾ? ಎ ಅಂತ ಅಂದ್ರೇನು, ಬಿ ಅಂತ ಅಂದ್ರೇನು ಅಂತ ಇವಾಗ ಗೊತ್ತಾಗುತ್ತೆ ನೋಡಿ. ಎ ಅಂತ ಅಂದ್ರೆ ಈ ವೇರಿಯೇಬಲ್ಸ್ ಗಳ ಪಕ್ಕದಲ್ಲಿ ಇದಾವಲ್ಲ ನಂಬರ್ಗಳು, ಅವು ಕೋಎಫಿಷಿಯಂಟ್ ಆಫ್ ದಿ ವೇರಿಯೇಬಲ್ಸ್. ಯಾವ್ಯಾವ ವೇರಿಯೇಬಲ್ಸ್? ಎಕ್ಸ್, ವೈ, ಝಡ್. ಸೊ ಇವುಗಳ ಪಕ್ಕದಲ್ಲಿ ಕೋಎಫಿಷಿಯಂಟ್ ಆಗಿ ಯಾವ ವ್ಯಾಲ್ಯೂಸ್ ಇರುತ್ತೆ ಅದನ್ನ ಬರೀಬೇಕು. ಫಸ್ಟ್ ಎಕ್ಸಿನ ಕೋಎಫಿಷಿಯಂಟ್ ಗಳನ್ನ ಬರೆಯೋಣ. ಇಲ್ಲಿ ಮೊದಲನೇ ಈಕ್ವೇಶನ್ ಅಲ್ಲಿ ಯಾವುದು ಇಲ್ಲ ಅಂತ ಅಂದ್ರೆ ಬರೀ ಎಕ್ಸ್ ಮಾತ್ರ ಇದೆ. ಸೊ ಏನು ಇಲ್ಲ ಅಂತ ಅಂದ್ರೆ 1. ನೆಕ್ಸ್ಟ್ ಇಲ್ಲಿ 2 ಇದೆ. ನೆಕ್ಸ್ಟ್ ಇಲ್ಲಿ ಏನು ಇಲ್ಲ, ಬರೀ ಎಕ್ಸ್ ಮಾತ್ರ ಇದೆ. ಸೊ ಏನು ಇಲ್ಲ ಅಂತಂದ್ರೆ 1. ನೆಕ್ಸ್ಟ್ ವೈಗಳ ಕೋಎಫಿಷಿಯಂಟ್ ಅನ್ನ ಬರಿತಾ ಹೋಗೋಣ. ಸೊ ಇಲ್ಲಿ ಏನು ಇಲ್ಲ ಅಂತಂದ್ರೆ 1. ನೆಕ್ಸ್ಟ್ ಇಲ್ಲಿ 3 ಇದೆ. ನೆಕ್ಸ್ಟ್ ಇಲ್ಲಿ 2 ಇದೆ. ನೆಕ್ಸ್ಟ್ ಝಡ್ ಗಳ ಕೋಎಫಿಷಿಯಂಟ್ ಗಳೇನಾಗುತ್ತೆ? ಇಲ್ಲಿ ಏನು ಇಲ್ಲ ಅಂತಂದ್ರೆ 1, ಏನು ಇಲ್ಲ ಅಂತಂದ್ರೆ 1, ಇಲ್ಲಿ 3 ಇದೆ. ಸೊ ಇದಷ್ಟನ್ನು ಕೂಡ ನಾವೇನ್ ಕರಿತೀವಿ? ಎ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ನೋಡಿ ಎ ಇದೆ, ಬಿ ಪಾರ್ಟ್ ಅನ್ನ ಬರಿಬೇಕಲ್ವಾ? ಸೊ ಬಿ ಅಂತ ಅಂದ್ರೆ ಇಲ್ಲಿ ಕಾನ್ಸ್ಟೆಂಟ್ ಗಳಿದಾವಲ್ಲ ಅವು, ಅಂದ್ರೆ ಅವುಗಳ ಪಕ್ಕದಲ್ಲಿ ವೇರಿಯೇಬಲ್ಸ್ ಇಲ್ಲ ಅಲ್ವಾ? ಸೊ ಅವುಗಳನ್ನ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಸೊ ರೈಟ್ ದ ಕಾನ್ಸ್ಟೆಂಟ್ಸ್ ಹಿಯರ್. ಸೊ ದಿಸ್ ಈಸ್ ಬಿ. ಸೊ ಈಗ ನಾನು ಏನ್ ಮಾಡ್ಬೇಕು ಅಂತಂದ್ರೆ ಈ ಎಕ್ಸ್ ವೈ ಝಡ್ ವ್ಯಾಲ್ಯೂಗಳನ್ನ ಕಂಡುಹಿಡಿಯೋದಕ್ಕೋಸ್ಕರ ಈ ಎ ಮ್ಯಾಟ್ರಿಕ್ಸ್ ಏನಿದೆ ಅಲ್ವಾ, ಎ ಮ್ಯಾಟ್ರಿಕ್ಸ್, ಕೇವಲ ಎ ಮ್ಯಾಟ್ರಿಕ್ಸ್ ಮಾತ್ರ, ಬಿ ಅನ್ನ ತಗೋಬೇಡ್ರಿ. ಕೇವಲ ಎ ಮ್ಯಾಟ್ರಿಕ್ಸ್ ಅನ್ನು ನಾನು ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್. ಸೊ ಫಸ್ಟ್ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಸೊ ಒಂದು ಮ್ಯಾಟ್ರಿಕ್ಸ್ ಇದೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 1 2 3 4 5 6 7 8 9 ಅಂತ ಒಂದು ಮ್ಯಾಟ್ರಿಕ್ಸ್ ಇದೆ. ನಾನು ಏನ್ ಮಾಡ್ಬೇಕು ಗೊತ್ತಾ? ಡಯಾಗ್ನಲ್ ಎಲಿಮೆಂಟ್ಸ್ ಗಳು ಏನಾದ್ರೂ ಇರಲಿ, ಡಯಾಗ್ನಲ್ ಎಲಿಮೆಂಟ್ಸ್ ಗಳ ಮೇಲ್ಗಡೆ ಇರುವಂತ ಎಲಿಮೆಂಟ್ಸ್ ಏನಾದ್ರೂ ಆಗಿರ್ಲಿ, ಆ ಡಯಾಗ್ನಲ್ ಎಲಿಮೆಂಟ್ಸ್ ಗಳು ಇರ್ತಾವಲ್ಲ ಅವುಗಳ ಕೆಳಗಡೆ ಇರುವಂತ ವ್ಯಾಲ್ಯೂ 0 ಆಗ್ಬೇಕು. ಸೊ ಈ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಇಲ್ಲಿ 2 ಇದಾವಲ್ಲ ವ್ಯಾಲ್ಯೂಸ್, ಅವೆರಡು ವ್ಯಾಲ್ಯೂಸ್ ಗಳನ್ನ ತೆಗೆದು 0 ಮಾಡೋದಕ್ಕೆ ಟ್ರೈ ಮಾಡಬೇಕು. ಇಲ್ಲಿ ಎರಡನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆನೂ ಕೂಡ ವ್ಯಾಲ್ಯೂ ಇದೆ ಅಲ್ವಾ? ಸೊ ಅದನ್ನು ಕೂಡ 0 ಮಾಡೋದಕ್ಕೆ ಟ್ರೈ ಮಾಡ್ಬೇಕು. ಏನು ನನ್ನ ಕೆಲಸ? ಜಸ್ಟ್ ಡಯಾಗ್ನಲ್ ಎಲಿಮೆಂಟ್ಸ್ ಕೆಳಗಡೆ ಇರುವಂತ ವ್ಯಾಲ್ಯೂಗಳನ್ನ 0 ಮಾಡಬೇಕು. ಇನ್ನ ಉಳಿದಿರುವಂತ ವ್ಯಾಲ್ಯೂಸ್ ಡಯಾಗ್ನಲ್ ಎಲಿಮೆಂಟ್ಸ್ ಅನ್ನ ಸೇರಿಸಿ ಮತ್ತೆ ಡಯಾಗ್ನಲ್ ಎಲಿಮೆಂಟ್ಸ್ ಅನ್ನ ಸೇರಿಸಿ ಇನ್ನು ಉಳಿದಿರೋವೆಲ್ಲ ಇರ್ತಾವಲ್ಲ ಅವುಗಳು ಏನಾದ್ರೂ ಪರವಾಗಿಲ್ಲ. ಸರಿನಾ? ಸೊ ಇದನ್ನ ಏನಂತ ಕರಿತೀವಿ ನಾವು? ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಎ ಮ್ಯಾಟ್ರಿಕ್ಸ್ ಯಾವ ರೀತಿ ಇದೆ ನೋಡಿ, 3 rows 3 ಕಾಲಮ್. ಸೊ 3 x 3 ಮ್ಯಾಟ್ರಿಕ್ಸ್ ಅಂದ್ರೆ ಏನು? ಡಯಾಗ್ನಲ್ ಎಲಿಮೆಂಟ್ ಇಸ್ 1, ಡಯಾಗ್ನಲ್ ಎಲಿಮೆಂಟ್ ಇಸ್ 3, ಡಯಾಗ್ನಲ್ ಎಲಿಮೆಂಟ್ ಇಸ್ 3. ಸೊ ಇದ್ರ ಕೆಳಗಡೆ ಇರುವಂತ ಸೊ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಇರುವಂತ ವ್ಯಾಲ್ಯೂಗಳೇವು? 2 ಮತ್ತೆ 1. ಸೊ ಇವೆರಡೂ ಕೂಡ 0 ಮಾಡಬೇಕು. ನೆಕ್ಸ್ಟ್ ಎರಡನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಇರುವಂತ ವ್ಯಾಲ್ಯೂ ಯಾವುದು? 2. ಸೊ ಈ ಪೊಸಿಷನ್ಗೂ ಕೂಡ ನಾನು 0 ಅನ್ನ ತರಬೇಕು. ನೆಕ್ಸ್ಟ್ ಥರ್ಡ್ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಯಾವುದು ವ್ಯಾಲ್ಯೂಸ್ ಇಲ್ಲ. ಸೊ ಏನು? ಈ 3 ಸ್ಪಾಟ್ ಗಳಿಗೆ ನಾನು 0 ನ ತರಿಸಿದ್ರೆ ನಮಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತಂದ್ರೆ ಈ ಮ್ಯಾಟ್ರಿಕ್ಸ್ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಈಸಿಯಾಗಿ ಎಕ್ಸ್ ವೈ ಝಡ್ ವ್ಯಾಲ್ಯೂನ ಕಂಡುಹಿಡಿಬಹುದು. ಸೊ ಫಸ್ಟ್ ನಾವೇನ್ ಮಾಡೋಣ ಅಂತಂದ್ರೆ ಇಲ್ಲಿ ಕೇವಲ ರೋ ಟ್ರಾನ್ಸ್ಫಾರ್ಮೇಶನ್ ಮಾತ್ರ ಅಪ್ಲೈ ಮಾಡೋಣ. ಸರಿನಾ? ದಿಸ್ ಈಸ್ ರೋ 1, ರೋ 2, ರೋ 3. ಒಬ್ಬೊಬ್ಬರಿಗೆ ಇದ್ರಲ್ಲೂ ಕನ್ಫ್ಯೂಷನ್ ಇರುತ್ತೆ. ರೋ ಅಂದ್ರೇನು, ಕಾಲಮ್ ಅಂದ್ರೇನು? ರೋ ಅಂತಂದ್ರೆ ಹಾರಿಜಾಂಟಲ್ ವೈಸ್, ಕಾಲಮ್ ಅಂತಂದ್ರೆ ವರ್ಟಿಕಲ್ ವೈಸ್. ಸರಿನಾ? ಸೊ ರೋ 1, ರೋ 2, ರೋ 3. ಸೊ ಇವಾಗ ನಾನು ಆಪರೇಷನ್ಸ್ ಅನ್ನ ಅಪ್ಲೈ ಮಾಡಬೇಕು. ರೋ 2 ಅಲ್ಲಿ ಇರುವಂತಹ 2 ಅನ್ನ ನಾನು 0 ಮಾಡೋದಕ್ಕೋಸ್ಕರ. ಸರಿನಾ? ರೋ 2 ಅಲ್ಲಿ ಇರುವಂತಹ 2 ಅನ್ನ 0 ಮಾಡೋದಕ್ಕೋಸ್ಕರ ಆಪರೇಷನ್ಸ್ ಅನ್ನ ಅಪ್ಲೈ ಮಾಡಬೇಕು. ಈ ರೆಫರೆನ್ಸ್ ಯಾರನ್ನ ತಗೋಬೇಕು? ರೆಫರೆನ್ಸ್ R1 ನಿನ ರೆಫರೆನ್ಸ್ ಅನ್ನ ತಗೋಬೇಕು. ಯಾಕೆ? ಇದರ ರೆಸ್ಪೆಕ್ಟಿವ್ ಡಯಾಗ್ನಲ್ ಎಲಿಮೆಂಟ್ ಎಲ್ಲಿದೆ? ರೋ 1 ಅಲ್ಲಿ ಇದೆ. ಸೊ ಅದಕ್ಕೋಸ್ಕರ ನಾನು ರೋ 1 ನಿಂದ ರೆಫರೆನ್ಸ್ ತಗೋಬೇಕು. ಸಿಂಪಲ್ ಟೆಕ್ನಿಕ್ ಏನ್ ಗೊತ್ತಾ? ಈ 2 ಅನ್ನ 0 ಮಾಡೋದಕ್ಕೋಸ್ಕರ ಉಲ್ಟಾ ಬರೀರಿ. ಅಂತ ಅಂದ್ರೆ R2 ಅಲ್ಲಿ ಇರುವಂತ 2 ಅನ್ನ R1 ಜೊತೆ ಬರೀರಿ, R1 ಅಲ್ಲಿ ಇರುವಂತ 1 ಅನ್ನ R2 ಜೊತೆ ಬರೀರಿ, ಮಧ್ಯಕ್ಕೆ ಮೈನಸ್ ಆಗ್ರಿ, ಅಷ್ಟೇ ಸಿಂಪಲ್. ನೆಕ್ಸ್ಟ್ R3. ಸೊ R3 ಅಲ್ಲಿ ಇರುವಂತ 1 ಅನ್ನ ನಾನು 0 ಮಾಡಬೇಕು. ಸೊ ಸಿಂಪಲ್ ಟೆಕ್ನಿಕ್ ಏನು? R3. ಸೊ ಇದರ ಡಯಾಗ್ನಲ್ ಎಲಿಮೆಂಟ್ ಕೂಡ R1 ಅಲ್ಲೇ ಇದೆ, ದಟ್ ಈಸ್ 1. ಸೊ ಏನ್ ಮಾಡಬೇಕು? R3 ಅಲ್ಲಿ ಇರುವಂತ 1 ಅನ್ನ R1 ಜೊತೆ ಬರಿಬೇಕು,
R1 ಅಲ್ಲಿ ಇರುವಂತಹ 1 ಅನ್ನ R3 ಜೊತೆ ಬರಿಬೇಕು, ಮಧ್ಯದಲ್ಲಿ ಮೈನಸ್. ಸೊ ಸಿಂಪಲ್ ಟೆಕ್ನಿಕ್. ಸೊ 1 ಇಂಟು R2 ಅಂತಂದ್ರೆ ಇನ್ನೇನು R2ನೇ, 1 ಇಂಟು R3 ಅಂತಂದ್ರೆ R3, 1 ಇಂಟು R1 ಅಂತಂದ್ರೆ R1. ಆದಷ್ಟು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಸೊ ಇವಾಗ ಈ ಆಪರೇಷನ್ಸ್ ಗಳನ್ನ ಈ ಒಂದು ಮ್ಯಾಟ್ರಿಕ್ಸ್ ಮೇಲೆ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ. ಸೊ A is to B will be equal to, ನಾನು ಕೇವಲ ರೋ 2 ಮತ್ತೆ ರೋ 3 ಗೆ ಮಾತ್ರ ಆಪರೇಷನ್ಸ್ ಅನ್ನ ಅಪ್ಲೈ ಮಾಡ್ತಿರೋದು. ಸೊ ರೋ 1 ವಿಲ್ ಬಿ ಆಸ್ ಇಟ್ ಇಸ್. ಆಮೇಲೆ ಇನ್ನೊಂದು ನೆನಪಿರ್ಲಿ, ರೋ 2 ಆಪರೇಷನ್ ಅಪ್ಲೈ ಮಾಡ್ತಿದ್ದೀನಲ್ವಾ, ಅದು ಕೇವಲ ಎ ಗೆ ಮಾತ್ರ ಅಪ್ಲೈ ಆಗಲ್ಲ, ಬಿ ಗೂ ಕೂಡ ಅಪ್ಲೈ ಆಗುತ್ತೆ. ಅಂದ್ರೆ ಇಡೀ ರೋಗೆ ಫುಲ್ ಅಪ್ಲೈ ಆಗ್ತಾ ಹೋಗುತ್ತೆ, ಸರಿನಾ. ಸೊ ರೋ 1 1 1 1 is to 6. ಸೊ ಇದು ಅದೇ ರೀತಿ ಉಳ್ಕೊಳುತ್ತೆ. ಸೊ ರೋ 2 ಅಲ್ಲಿ ಚೇಂಜಸ್ ಆಗುತ್ತೆ. ನಾನು ಈ ಎರಡು ಆಪರೇಷನ್ಸ್ ಅನ್ನ ಏನಕ್ಕೆ ಅಪ್ಲೈ ಮಾಡ್ತಾ ಇರೋದು, ಈ 2 ಅನ್ನ 0 ಮಾಡೋದಕ್ಕೆ, ಈ 1 ಅನ್ನ 0 ಮಾಡೋದಕ್ಕೆ. ಸೊ ಅದನ್ನ ಡೈರೆಕ್ಟ್ ಆಗಿ ಬರ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಫಸ್ಟ್ R2 ಮೈನಸ್ 2 R1 ಅನ್ನ ಅಪ್ಲೈ ಮಾಡೋಣ. R2 ಮೈನಸ್ 2 R1. ಸೊ R2 ವ್ಯಾಲ್ಯೂ ಏನಿದೆ 3 ಮೈನಸ್ 2 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಇಸ್ 1. ಸೊ 2 1 2, 3 ಮೈನಸ್ 2 ಅಂತಂದ್ರೆ 1. ನೆಕ್ಸ್ಟ್ R2 ವ್ಯಾಲ್ಯೂ ಇಸ್ 1 ಮೈನಸ್ 2 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನು 1. ಸೊ 1 ಮೈನಸ್ 2 ಅಂತಂದ್ರೆ ಮೈನಸ್ 1 ಉಳ್ಕೊಳ್ಳುತ್ತೆ. ನೆಕ್ಸ್ಟ್ R2 ವ್ಯಾಲ್ಯೂ ಏನಿದೆ 13 ಮೈನಸ್ 2 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನು 6. 6 2 12, 13 ಮೈನಸ್ 12 ಅಂತಂದ್ರೆ 1 ಮಾತ್ರ ಉಳ್ಕೊಂತು. ಸೊ ರೋ 2 ಆಪರೇಷನ್ಸ್ ಮುಗಿತು. ರೋ 3 ಆಪರೇಷನ್ ಅನ್ನ ಯೂಸ್ ಮಾಡೋಣ. ಏನದು, ರೋ 3 ಮೈನಸ್ ರೋ 1, ಸಿಂಪಲ್. ಸೊ ರೋ 3 ವ್ಯಾಲ್ಯೂ ಇಸ್ 2, ರೋ 1 ವ್ಯಾಲ್ಯೂ ಇಸ್ 1, 2 ಮೈನಸ್ 1 ಅಂತಂದ್ರೆ 1. ನೆಕ್ಸ್ಟ್ ರೋ 3 ವ್ಯಾಲ್ಯೂ ಇಸ್ 3, ರೋ 1 ವ್ಯಾಲ್ಯೂ ಇಸ್ 1, ಸೊ 3 ಮೈನಸ್ 1 ಅಂತಂದ್ರೆ 2. ನೆಕ್ಸ್ಟ್ ರೋ 3 ವ್ಯಾಲ್ಯೂ ಇಸ್ 13, ನೆಕ್ಸ್ಟ್ ರೋ 1 ವ್ಯಾಲ್ಯೂ ಇಸ್ 6, 13 ಮೈನಸ್ 6 ಅಂತಂದ್ರೆ 7, ಸಿಂಪಲ್. ಸೊ ಇವಾಗ ನೋಡಿ, ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಎಲ್ಲಾ ವ್ಯಾಲ್ಯೂಸ್ 0 ಇದೆ, ಎರಡನೇ ಡಯಾಗ್ನಲ್ ಎಲಿಮೆಂಟ್ 1 ಇದೆ, ಅದರ ಕೆಳಗಡೆ ಇರುವಂತ ಈ 1 ಅನ್ನ 0 ಮಾಡಿದ್ರೆ ಮುಗೀತು. ಇದು ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಯಾಕೆ, ಮೂರನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಯಾವುದು ವ್ಯಾಲ್ಯೂಸ್ ಇಲ್ಲ. ಸೊ ಇದು ಯಾವ ರೋ ಆಗಿದೆ, ದಿಸ್ ಈಸ್ ರೋ 1, ದಿಸ್ ಈಸ್ ರೋ 2, ದಿಸ್ ಈಸ್ ರೋ 3 ಅಲ್ವಾ. ಸೊ ರೋ 3 ಅಲ್ಲಿ ಇದೆ. ಸೊ ರೋ 3 ಅಲ್ಲಿ ನಾನು ಚೇಂಜಸ್ ಅನ್ನ ಮಾಡಬೇಕು. ಯಾರ ರೆಫರೆನ್ಸ್ ಅನ್ನ ತಗೋಬೇಕು, ಇದರ ಡಯಾಗ್ನಲ್ ಎಲಿಮೆಂಟ್ ಎಲ್ಲಿದೆ, ರೋ 2 ಅಲ್ಲಿ ಇದೆ. ಸೊ ರೋ 2 ರೆಫರೆನ್ಸ್ ಅನ್ನ ತಗೋಬೇಕು. ಸಿಂಪಲ್ ಟೆಕ್ನಿಕ್ ಏನು, ರೋ 3 ಅಲ್ಲಿ ಇರುವಂತಹ 1 ಅನ್ನ ರೋ 2 ಜೊತೆ, ರೋ 2 ಅಲ್ಲಿ ಇರುವಂತಹ 1 ಅನ್ನ ರೋ 3 ಜೊತೆ, ಮಧ್ಯದಲ್ಲಿ ಮೈನಸ್. 1 ಇಂಟು R2 ಅಂತಂದ್ರೆ R2ನೇ, 1 ಇಂಟು R3 ಅಂತಂದ್ರೆ R3ನೇ. ಸೊ ಆದಷ್ಟು ಸಿಂಪ್ಲಿಫೈ ಮಾಡಿಕೊಂಡು ಅಪ್ಲೈ ಮಾಡ್ತಾ ಹೋಗಿ. ಸೊ A is to B which will be equal to, ಈಗ ಕೇವಲ R3 ಗೆ ಮಾತ್ರ ಆಪರೇಷನ್ ಅನ್ನ ಅಪ್ಲೈ ಮಾಡಿರೋದು. ಸೊ ರೋ 1 ಮತ್ತೆ ರೋ 2 ಆಸ್ ಇಟ್ ಈಸ್ ಉಳ್ಕೊಳ್ಳುತ್ತೆ. 1 1 1 is to 6, 0 1 minus 1 is to 1. So R3 minus R2, 0 minus 0 will be 0, 1 minus 1 will be 0, 2 minus minus ನೋಡಿ, R3 value is 2 minus R2 value ಏನಿದೆ minus 1, minus into minus ಏನಾಗುತ್ತೆ ಪ್ಲಸ್. ಸೊ 2 plus 1 ಅಂತಂದ್ರೆ 3. ನೆಕ್ಸ್ಟ್ R3 value is 7, R2 value is 1. ಸೊ 7 minus 1 ಅಂತಂದ್ರೆ ಎಷ್ಟಾಯ್ತು 6. ಸೊ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಎಲ್ಲ ವ್ಯಾಲ್ಯೂ 0, ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಎಲ್ಲ ವ್ಯಾಲ್ಯೂ 0. ಸೊ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ವ್ಯಾಲ್ಯೂನೇ ಇಲ್ಲ. ಸೊ ಇವಾಗ ನಾವು XYZ ವ್ಯಾಲ್ಯೂನ ಈಸಿಯಾಗಿ ಕಂಡುಹಿಡಿಬಹುದು. ಸೊ ಯಾವ ರೀತಿ ಅಂತಂದ್ರೆ, ಫಸ್ಟ್ ಕೆಳಗಡೆಯಿಂದ ಬನ್ನಿ. ಸೊ ದೀಸ್ ಆರ್ ದ X ಕೋಎಫಿಷಿಯಂಟ್, Y ಕೋಎಫಿಷಿಯಂಟ್, Z ಕೋಎಫಿಷಿಯಂಟ್ಸ್ ಅಲ್ವಾ. ನೋಡಿ, X ಕೋಎಫಿಷಿಯಂಟ್, Y ಕೋಎಫಿಷಿಯಂಟ್, Z ಕೋಎಫಿಷಿಯಂಟ್. ಸೊ ಇಲ್ಲಿ 0 ಇಂಟು X, ಸೊ ಕೊನೆಯಿಂದ ಬರ್ರಿ ಅಂತ ನಾನು ಹೇಳಿದ್ದೀನಿ. ಸೊ 0 into X plus 0 into Y plus 3 into Z will be equal to 6. 0 into anything will be 0, 0 into anything will be 0. So ಉಳ್ಕೊಂಡಿದ್ದೇನು, 3Z will be equal to 6. ಸೊ ನನಗೆ Z ಮಾತ್ರ ಬೇಕು. Z will be equal to 6 divided by 3 ಅಂತಂದ್ರೆ ಎಷ್ಟಾಯಿತು 2. ಸೊ ನನಗೆ Z ವ್ಯಾಲ್ಯೂ ಸಿಕ್ತು. Z ವ್ಯಾಲ್ಯೂ is equal to 2. ಸೊ ಇವಾಗ ಈ ಒಂದು ಆಪರೇಷನ್ಗೆ ಹೋಗೋಣ. So 0 into X plus 1 into Y plus minus 1 into Z will be equal to 1. ಸರಿನಾ. ಸೊ ಇವಾಗ 0 into anything will be 0, 1 into Y, ಸೊ 1 into Y will be 1Y, ಅಥವಾ Y ಅಂತ ಡೈರೆಕ್ಟ್ ಆಗಿ ಬರ್ಕೋಬಹುದು. ಪ್ಲಸ್ ಇಂಟು ಮೈನಸ್ ಮೈನಸ್ 1 into Z ಅಂತಂದ್ರೆ Z which will be equal to 1. ನನಗೆ ಆಲ್ರೆಡಿ Z ವ್ಯಾಲ್ಯೂ ಗೊತ್ತಿದೆ, ಏನು 2. ಸೊ 2 ಅಂತ ಇಲ್ಲಿ ಬರೀತೀನಿ. ಸೊ ನನಗೆ ಕೇವಲ Y ವ್ಯಾಲ್ಯೂ ಮಾತ್ರ ಬೇಕು. ಸೊ Y will be equal to 1.
-2 ಆ ಕಡೆ ಹೋದ್ರೆ +2 ಆಗುತ್ತೆ. ಸೊ 2 + 1 ವಿಲ್ ಬಿ 3. ಸೊ y ವ್ಯಾಲ್ಯೂ ಕೂಡ ಗೊತ್ತಾಯಿತು, ದಟ್ ಈಸ್ 3. ನೆಕ್ಸ್ಟ್ ಈ ಆಪರೇಷನ್ಸ್ ಅನ್ನ ಅಪ್ಲೈ ಮಾಡೋಣ. 1 × x ಪ್ಲಸ್ 1 × y ಪ್ಲಸ್ 1 × z ವಿಲ್ ಬಿ ಈಕ್ವಲ್ ಟು 6. ಸೊ 1 × x ಅಂದ್ರೆ x, 1 × y ಅಂದ್ರೆ y, 1 × z ಅಂತಂದ್ರೆ z. ಸೊ x ಪ್ಲಸ್ y ವ್ಯಾಲ್ಯೂ ಗೊತ್ತಿದೆ ಏನು 3 ಪ್ಲಸ್ z ವ್ಯಾಲ್ಯೂ ಗೊತ್ತಿದೆ ದಟ್ ಈಸ್ 2 ವಿಚ್ ವಿಲ್ ಬಿ ಈಕ್ವಲ್ ಟು 6. ಸೊ x ಪ್ಲಸ್ 3 ಪ್ಲಸ್ 2 ಅಂತಂದ್ರೆ 5 ವಿಚ್ ವಿಲ್ ಬಿ ಈಕ್ವಲ್ ಟು 6. x ವಿಲ್ ಬಿ ಈಕ್ವಲ್ ಟು 6 ಮೈನಸ್, ಸೊ ಈ +5 ಆ ಕಡೆ ಹೋದ್ರೆ -5 ಆಗುತ್ತೆ. ಸೊ x ವಿಲ್ ಬಿ ಈಕ್ವಲ್ ಟು 6 - 5 ಅಂತಂದ್ರೆ 1. ಸೊ x ವ್ಯಾಲ್ಯೂ ಈಸ್ ಈಕ್ವಲ್ ಟು 1. ಸೊ x, y, z ವ್ಯಾಲ್ಯೂನ ನಾವು ಕಂಡುಹಿಡಿದಿದ್ದೀವಿ. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಸೊ ಗಾಸ್ ಎಲಿಮಿನೇಷನ್ ನಲ್ಲಿ ಏನ್ ಮಾಡಬೇಕಿತ್ತು, ನಾವು ಈ ಈಕ್ವೇಶನ್ ಗಳನ್ನ ಆರ್ಗ್ಯುಮೆಂಟ್ ಮಾಡಿಬಿಟ್ಟು ಎ ಮ್ಯಾಟ್ರಿಕ್ಸ್ ಅನ್ನ ನಾವು ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡಿ ಈ ರೀತಿ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಇಂದ ಈಸಿಯಾಗಿ ನಾವು x, y, z ವ್ಯಾಲ್ಯೂಸ್ ಅನ್ನ ಕಂಡುಹಿಡಿಬಹುದು. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಒಂದೇ ಪ್ರಾಬ್ಲಮ್ ಅಲ್ಲಿ ಅಷ್ಟು ಕನ್ಫರ್ಮ್ ಆಗಲ್ಲ, ಒಂದ್ 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು. ಸೊ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಅನ್ನ ನಾನು ಸಾಲ್ವ್ ಮಾಡಿದ್ದೀನಿ. ಆ ಎಲ್ಲಾ ವಿಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ತವೆ, ನೀವು ನೋಡಬಹುದು. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.